ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಒಂದು ಅದ್ಭುತವಾದ ರೆಸಿಪಿ, ಅದು ನಮ್ಮ ಮರಾಠ ಶೈಲಿಯ ಒಂದು ಚಿಕನ್ನ ಗ್ರೇವಿ. ಅದನ್ನ ನಾವು ಮಿರ್ಚೀಚ ಬಲ್ಟಾ ಅಂತ ಕರಿತೀವಿ. ಅಕ್ಕಿ ರೊಟ್ಟಿಗಂತೂ ಇದು ಎಷ್ಟು ಖಾರ ಖಾರ, ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಗೊತ್ತಾ. ನಮ್ಮ ಮನೆಯಲ್ಲಂತೂ ಇದು ಒನ್ ಆಫ್ ಮೈ ಫೇವ್ರೇಟ್. ನಮ್ಮ ತಾಯಿಗಂತೂ ಇದು ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ನಮ್ಮ ಫ್ಯಾಮಿಲಿಯ ಈ ಒಂದು ಸೀಕ್ರೆಟ್ ರೆಸಿಪಿನ ಈ ದಿನ ನಿಮ್ಮೆಲ್ರಿಗೂ ನಾನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಮತ್ತಿನ್ಯಾವುದೋ ತಡ ಮಾಡಿದಿರಾ, ನಡೀರಿ ಒಂದು ಅದ್ಭುತವಾದ ರೆಸಿಪಿ ಮಾಡೋದನ್ನ ನೋಡುವ. ನಾನು ಇಲ್ಲಿ ಒಂದು ಅರ್ಧ ಕೆಜಿ ಅಷ್ಟು ಚಿಕನ್ ಅನ್ನ ತಗೊಂಡಿದ್ದೀನಿ. ಚಿಕನ್ ಅನ್ನ ಚಂದ ನಾನು ತೊಳೆದ್ಬಿಟ್ಟು ಒಂದು 3-4 ಸತಿ ನೀರಲ್ಲಿ ತೊಳೆದಿದ್ದೀನಿ. ಸೊ ಈಗ ಈ ಚಿಕನ್ ಅನ್ನ ನಾನು ಪಕ್ಕಕ್ಕೆ ಇಟ್ಕೊಳ್ತೇನೆ. ಇನ್ನೂ ಒಂದು ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ತಿರ್ಬಹುದು ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿಯನ್ನ ಫಸ್ಟ್ ಎಕ್ಸ್ಟ್ರಾಕ್ಟ್ ಆಗಿ ನನ್ನ ಹಾಲನ್ನ ನಾನು ತೆಗೆದುಕೊಂಡಿದ್ದೀನಿ. ಈ ಹಾಲು ಗಟ್ಟಿ ಹಾಲು ಇರುತ್ತಲ್ಲ, ಈ ಕೊಬ್ಬರಿ ಹಾಲೆ ಇದಕ್ಕೆ ತುಂಬಾ ಇಂಪಾರ್ಟೆಂಟ್. ಸೊ ಈ ಕೊಬ್ಬರಿ ಹಾಲು ಫಸ್ಟ್ ಎಕ್ಸ್ಟ್ರಾಕ್ಟ್ ನೆನಪಿಟ್ಕೋಬೇಕು, ಇದು ಫಸ್ಟ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಈಗ ಈ ಗಟ್ಟಿ ಕೊಬ್ಬರಿ ಹಾಲನ್ನ ಸಹ ನಾನು ಪಕ್ಕಕ್ಕೆ ಇಟ್ಕೊಳ್ತೇನೆ. ಒಂದು ಸಿಂಪಲ್ ಮಸಾಲೆ, ಅದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದರಲ್ಲಿ ನೀವು ನೋಡ್ತಿರ್ಬೋದು 1.5 ಇಂಚಷ್ಟು ಈ ಒಂದು ಚಕ್ಕೆ, ಒಂದು 4-5 ಲವಂಗ, 1-5 ಏಲಕ್ಕಿ, ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ. ಈ ಖಾರ ಏನಿದೆ ಗೊತ್ತಾ, ನಿಮ್ಮ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ತರ ಖಾರ ಇರುತ್ತಲ್ವಾ. ಸೊ ಅದ್ರ ಅನುಗುಣವಾಗಿ ನಿಮ್ಗೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ಖಾರನ ನೀವು ಹಾಕೋಬಹುದು. 1-2 ಇಂಚಷ್ಟು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇರಲಿ, ಆಗ್ಲೇ ಒಂದು ಬ್ಯೂಟಿಫುಲ್ ಫ್ಲೇವರ್ ಬರುತ್ತೆ. ಹಾಗೆ ಒಂದು ಹೋಲ್ ಕಟ್ನಷ್ಟು ನಾಟಿ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕೊಳ್ತೀನಿ. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇರಬೇಕು. ಹಾಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಪುದೀನ. ಇದರೊಟ್ಟಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ. ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 1-2 ಮೀಡಿಯಂ ಸೈಜಿನ ಈರುಳ್ಳಿ ಇದೆಲ್ಲ, ಈ ರೀತಿ ಉದ್ದುದ ಹಚ್ಕೊಂಡಿದ್ದೀನಿ. ಆ ಈರುಳ್ಳಿಯನ್ನೆಲ್ಲ ಇದರಲ್ಲಿ ಹಾಕೊಂಡ್ಬಿಡ್ತೇನೆ. ಸ್ವಲ್ಪ ಈರುಳ್ಳಿ ಜಾಸ್ತಿ ಇರಲಿ, ಸ್ವಲ್ಪ ಈರುಳ್ಳಿ ಇದಕ್ಕೆ ಬೇಕಾಗುತ್ತೆ, ಆಗ್ಲೇ ಒಂದು ಬ್ಯೂಟಿಫುಲ್ ಫ್ಲೇವರ್ ಬರ್ತಕ್ಕಂಥದ್ದು. ಸೊ ಈಗ ಇದನ್ನೆಲ್ಲನೂ ನಾನು ಸೂಪರ್ ಫೈನ್, ಲಿಟ್ರಲಿ ಗಂಧ ಇದ್ದಂಗೆ ಇರಬೇಕು, ಆ ರೀತಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಒಂದು ಸೂಪರ್ ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡು ಬರ್ತೇನೆ. ಮಿತ್ರರೇ, ನೀವು ನೋಡ್ತಿದ್ರಲ್ಲ, ಈ ಮಸಾಲೆ ಫೈನ್ ಆಗಿ ಅರಿದಿದೆ ನೋಡಿ, ಇಷ್ಟು ಫೈನ್ ಆಗಿದ್ದು ಅರ್ದಿರ್ಬೇಕಾಗತ್ತೆ. ಇದು ಪರ್ಫೆಕ್ಟ್ ಆಗಿದೆ. ಸೊ ಈಗ ಈ ಮಸಾಲೆ ಎಲ್ಲ ರೆಡಿ ಆಗಿರುತ್ತಲ್ಲ, ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೇನೆ. ಮಿತ್ರರೇ, ನೀವು ನೋಡ್ತಿರ್ಬೋದು ನಾನು ಇಲ್ಲಿ ಒಂದು ಕುಕ್ಕರ್ ಪಾಟ್ ನ ತೊಗೊಂಡಿದ್ದೀನಿ. ಹೌದು, ಈ ಒಂದು ರೆಸಿಪಿನ ನಾನು ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ. ತುಂಬಾ ಜಲ್ದಿ ಆಗುತ್ತೆ, ಕೆಲಸ ಕೂಡ ತುಂಬಾ ಕಮ್ಮಿ. ಸೊ ಇದರಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಸಹ ಅಷ್ಟೇ ಜಾಸ್ತಿ ಬೇಕಾಗೋದಿಲ್ಲ. ಎಣ್ಣೆ ಚಂದ ಬಿಸಿ ಆಗಿದೆ ಅಲ್ಲ, ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಳ್ಳಿ. 1-2 ಚೀಟಿಗೆ ಅಷ್ಟು ಕಸ್ತೂರಿ ಮೇಥಿ, 1-2 ಎಸಳಷ್ಟು ಕರಿಬೇವಿನ ಸೊಪ್ಪು. ಇದು ತುಂಬಾ ಇಂಪಾರ್ಟೆಂಟ್. ನೋಡಿ, ಇದು ಸ್ವಲ್ಪ ಫ್ರೈ ಆಯ್ತೋ ಇಲ್ವೋ ತಕ್ಷಣಕ್ಕೆ 2 ಮೀಡಿಯಂ ಸೈಜಿನ ಟೊಮೆಟೊ ಈ ರೀತಿ ಹಚ್ಚಿರ್ತಕ್ಕಂಥದ್ದನ್ನ ಹಾಕೊಂಡಿಲ್ಲ. ಅರಿಶಿಣ 1/4 ಟೀ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಈ ಟೊಮೆಟೊ ಏನಿದೆ ಸ್ವಲ್ಪ ಮೆತ್ತಗೆ ಹಾಕಬೇಕು, ಅಲ್ಲಿವರೆಗೂ ಇದನ್ನ ಎಣ್ಣೆಯಲ್ಲಿ ಹುರಿಯುವ. ನೀವು ನೋಡ್ತಿರ್ಬೋದು ಈಗ ಟೊಮೆಟೊ ಎಲ್ಲ ಯಾವ ಲೆವೆಲ್ಗೆ ಇದು ಕುಕ್ ಆಗಿದೆ ಅಂದ್ಬಿಟ್ಟು. ಸ್ವಲ್ಪ ಟೊಮೆಟೊ ಎಲ್ಲ ಮೆತ್ತಗೆ ಆಗ್ಬಿಟ್ಟಿದೆ, ಇಷ್ಟ ಆಗಿರ್ಬೇಕು. ಸೊ ಈಗ ಈ ಚಿಕನ್ ಇದೆಲ್ಲ, ಈ ಚಿಕನ್ ಅನ್ನೆಲ್ಲ ಹಾಕೋಣ. ಈಗ ಈ ಚಿಕನ್ ನ 1-2-3 ನಿಮಿಷಗಳ ಕಾಲ ಆನ್ ಎ ಹೈ ಫ್ಲೇಮ್ ಇದರಲ್ಲೇ ನಾವು ಕುಕ್ ಮಾಡ್ಬೇಕಾಗತ್ತೆ. ಸ್ನೇಹಿತರೆ, ನೀವು ನೋಡ್ತಿರ್ಬೋದು ಚಿಕನ್ ಸ್ವಲ್ಪ ಚೆನ್ನಾಗಿ ಕುಕ್ ಆಗಿದೆ. ಹೈ ಫ್ಲೇಮ್ ನೋಡಿ ಸ್ವಲ್ಪ ಬೆಳ್ಳಕ್ಕೆ ಟರ್ನ್ ಆಗ್ತಾ ಇದೆ. ಈಗ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಅನ್ನ ನಾನು ಹಾಕೊಳ್ತೀನಿ. ಪೆಪ್ಪರ್ ಪೌಡರ್ ಹಾಕಿ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗೆ ನಾವು ಮಾಡಿಟ್ಕೊಂಡಿದೀವಲ್ಲ ಈ ಒಂದು ಸ್ಪೆಷಲ್ ಮಸಾಲೆಯನ್ನು ಸಹ ನಾನು ಹಾಕ್ಬಿಡ್ತೀನಿ. ಈ ಕೊಬ್ಬರಿ ಹಾಲೇನಿದೆ, ಫಸ್ಟ್ ಎಕ್ಸ್ಟ್ರಾಕ್ಟ್ ಕೊಬ್ಬರಿ ಹಾಲನ್ನು ಸಹ ನಾನು ಹಾಕ್ಬಿಡ್ತೇನೆ. ಈಗ ಇವನ್ನೆಲ್ಲನೂ ಚಂದ ಒಮ್ಮೆ ಮಿಕ್ಸ್ ಮಾಡುವ. ನೋಡಿ ಏನ್ ಅದ್ಭುತವಾದ ಕಲರ್ ಇದೆ ಇದಂತೂ. ಕನ್ಸಿಸ್ಟೆನ್ಸಿನ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇದು ಹೆಚ್ಚು ಕಮ್ಮಿ ಸ್ವಲ್ಪ ಸೆಮಿ ಗ್ರೇವಿ ತರ ಇರುತ್ತೆ.
ಬಟ್ ಟೇಸ್ಟ್ ಮಾತ್ರ ತುಂಬಾ ಚಂದ ಇರುತ್ತೆ. ನೀರನ್ನ ಅಟ್ ಎ ಟೈಮ್ ಜಾಸ್ತಿ ಹಾಕಕ್ ಹೋಗ್ಬಿಡಿ, ಯಾಕಂತ ಹೇಳಿದ್ರೆ ಇದರಲ್ಲಿ ನಾವು ಈರುಳ್ಳಿ ಹಾಕಿದೀವಿ, ಜೊತೆಯಲ್ಲಿ ಚಿಕನ್ ಸಹ ಸ್ವಲ್ಪ ನೀರನ್ನ ಊಸ್ ಔಟ್ ಮಾಡುತ್ತೆ. ಸೊ ಹಾಗಾಗಿ ಇವಾಗ ಜಾಸ್ತಿ ನೀರನ್ನ ಹಾಕ್ದಿರಾ, ಈಗ ನೋಡಿ, ಇವಾಗ ನಾ ಹೇಳಿದ್ನಲ್ಲ ನೀರನ್ನ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂತ ಹೇಳಿದ್ರೆ ಈ ಮಸಾಲೆಯಲ್ಲಿ ನಾವು ಈರುಳ್ಳಿನೂ ಸಹ ಹಾಕಿದೀವಿ, ಜೊತೆಲಿ ಚಿಕನ್ ಸಹ ಸ್ವಲ್ಪ ನೀರನ್ನ ಯೂಸ್ ಔಟ್ ಮಾಡುತ್ತಲ್ವಾ. ಸೊ ದಿಸ್ ಈಸ್ ದ ಪರ್ಫೆಕ್ಟ್ ಟೈಮ್. ಈಗ ನೀವು ಸೀಸನಿಂಗ್ ನ ಚೆಕ್ ಮಾಡಿ, ಉಪ್ಪು ಖಾರ ಏನಾದ್ರು ಬೇಕಂದ್ರೆ ಈಗಲೇ ಹಾಕ್ಬಿಡಿ. ಇದರಲ್ಲೆಲ್ಲ ಪರ್ಫೆಕ್ಟ್ ಆಗಿದೆ. ಈಗ ಇದು ಬೇಯ್ತಾ ಇದೆ ಅಲ್ವಾ, ಈಗ ಈ ಕುಕ್ಕರಿನ ಲಿಡ್ ನ ಕ್ಲೋಸ್ ಮಾಡ್ಕೊಳ್ತೇನೆ. ಒಂದು 3 ವಿಜಿಲ್, ಇಲ್ಲ ಅಂದ್ರೆ ಚಿಕನ್ ಕಂಪ್ಲೀಟ್ ಆಗಿ ಕುಕ್ ಆಗಬೇಕು, ಅಲ್ಲಿವರೆಗೂ ಇದನ್ನ ಕುಕ್ ಮಾಡುವ. ಮಿತ್ರ, ಈಗ ಒಂದು 3 ವಿಜಿಲ್ ಆಗಿದೆ ನೋಡಿ. ನ್ಯಾಚುರಲ್ ಆಗಿ ಇದು ಡಿಪ್ರೆಷರೈಸ್ ಆಗಿದೆ, ಇದು ತುಂಬಾ ಇಂಪಾರ್ಟೆಂಟ್. ಈಗ ಈ ಲಿಡ್ ಅನ್ನ ಸಹ ನಾನು ಓಪನ್ ಮಾಡ್ಕೊಳ್ತೇನೆ. 1 2 and 3. ಟಾಡಾ, ನೋಡ್ರಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು. ನಾನು ಇದ್ರಲ್ಲಿ ಬಳಸಿರೋದು ಕೇವಲ 2 ಟೀ ಸ್ಪೂನ್ ಅಷ್ಟೇ, ಬಟ್ ಆದ್ರೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಚಿಕನ್ ಗ್ರೇವಿ ಆಗ್ಬಿಟ್ಟಿದೆ. ಇದನ್ನೇ ನಮ್ಮ ಮರಾಠಿಯಲ್ಲಿ ಕಚ್ಚಾ ಮಿರ್ಚಿಚ ಬಲ್ಟಾ ಅಂತ ಕರಿತೀವಿ. ಕ್ಲಾಸ್ ಆಗಿರುತ್ತೆ ಕಾಂಬಿನೇಷನ್ ಮಾತ್ರ ಅಕ್ಕಿ ರೊಟ್ಟಿ ಜೊತೆ. ಇದು ಮಾಡಿ ನೋಡಿ. ನಾ ಹೇಳ್ತೀವಲ್ಲ, ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್, ತುಂಬಾ ಜಾಸ್ತಿ ಫ್ಲೇವರ್ ಅಂಡ್ ಟೇಸ್ಟ್, ಅದೇ ಮರಾಠ ಕ್ವಿಸಿನ್. ಅಷ್ಟು ಅದ್ಭುತವಾಗಿರುತ್ತೆ. ಸೊ ನಮ್ಮ ಮರಾಠ ಶೈಲಿಯ ಚಿಕನ್ ಗ್ರೇವಿ ಅಥವಾ ಕಚ್ಚಾ ಮಿರ್ಚಿಚ ಬಲ್ಟಾ ರೆಡಿ ಇದೆ. ಬ್ಯೂಟಿಫುಲ್, ಅಷ್ಟು ಅದ್ಭುತವಾಗಿದೆ ನೋಡಿ. ಆ ಒಂದು ಟೆಕ್ಸ್ಚರ್, ಆ ಒಂದು ಕಲರ್ ಕಾಂಬಿನೇಷನ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದ್ರ ಜೊತೆ ಅಕ್ಕಿ ರೊಟ್ಟಿ ಹೇಳ್ತೀನಿ, ಮಾಡಿ ನೋಡಿ. ಅದ್ರ ಕಾಂಬಿನೇಷನ್ ಆಕಾಶಕ್ಕೆ 3 ಗೇಣು, ಅಷ್ಟು ಅದ್ಭುತವಾಗಿರುತ್ತೆ. ಸ್ವರ್ಗ ಇಲ್ಲೇ ಇರುತ್ತೆ. ಈಚ್ ಅಂಡ್ ಎವ್ರಿ ಬೈಟ್ ನೀವು ಎಂಜಾಯ್ ಮಾಡ್ತೀರಾ. ಆ ಗ್ರೇವಿ ಟೆಕ್ಸ್ಚರ್ ಇರುತ್ತಲ್ಲ, ಆ ಗ್ರೇವಿ ಏನು ಒಂದೊಂದು ಬೈಟ್ ನೀವು ಎಂಜಾಯ್ ಮಾಡ್ತೀರಾ, ಅದ್ರ ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ. ಅಷ್ಟು ಅದ್ಭುತವಾಗಿರುತ್ತೆ. ನೋಡಿದ್ರಲ್ಲ, ಈ ಒಂದು ರೆಸಿಪಿ ಮಾಡೋದು ಎಷ್ಟು ಸುಲಭ ಅಂದ್ಬಿಟ್ಟು. ಇಷ್ಟು ಈಸಿ ಒಂದು ರೆಸಿಪಿ ಮಾಡೋದು, ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನಾನು ತೋರಿಸಿರ್ತಕ್ಕಂಥ ಸ್ಟೆಪ್ಸ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸಿಪಿ ನಿಮಗೆ ಬಂದೇ ಬರುತ್ತೆ. ಹಾಗಾದ್ರೆ ನಂಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿದಿರಾ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲೆಕ್ಟ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲಾಗಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.